ಬಹಳ ಇಂಪಾರ್ಟೆಂಟ್ ಕೋಶಂಟ್, ತುಂಬ ಮುಖ್ಯವಾದ ಕೋಶಂಟ್ ಏನಂದರೆ ಡಿಜಿಟಲ್ ಕೋಶಂಟ್. ಇವಾಗ ಈ ಸೆಲ್ ಫೋನ್ ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ನಮಗೆ ಬೇಕೋ ಬೇಡವೋ ಅದನ್ನು ನಾವು ಒಪ್ಕೊಳ್ಳೇಬೇಕು. ಸೆಲ್ ಫೋನ್ ಇಲ್ಲದೆ ಜೀವನ ಇಲ್ಲ. ಇದರಿಂದ ನಮಗೆ ಹಲವಾರು ಪ್ರಯೋಜನಗಳು ಕೂಡ ಇದೆ, ಇದರಿಂದ ತುಂಬ ಉಪಯೋಗ ಇದೆ, ಅಷ್ಟೇ ನಾವು ಅದನ್ನು ದುರುಪಯೋಗ ಕೂಡ ಮಾಡ್ಕೋಬಹುದು. ಸೊ ಯಾವ ರೀತಿ ನಾವು ನಮ್ಮ ಸೆಲ್ ಫೋನನ್ನು ನಮ್ಮ ಹತೋಟಿಲಿ ಇಟ್ಕೊಂಡಿರಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಸೆಲ್ ಫೋನೇ ನಮ್ಮನ್ನು ಕಂಟ್ರೋಲ್ ಮಾಡೋ ಥರ ಆಗಬಾರ್ದು. ಅಡೋಲೆಸೆಂಟ್ಸ್ ಯಾಕೆ, ನನಗೆ ಪುಟ್ 5-6 ವರ್ಷದ ಮಕ್ಕಳ ತಂದೆ ತಾಯಿರು ಬಂದು ಹೇಳ್ತಾರೆ, ಡಾಕ್ಟರ್ ಫೋನ್ ಇಲ್ಲದೆ ಇದ್ದರೆ ಮಗು ತಿನ್ನೋದೇ ಇಲ್ಲ ಅಂತ. ಮಗು ಚಿಕ್ಕದಾಗಿದ್ದಾಗ ಎಲ್ಲ ಕಡೆ ಓಡಾಡ್ಕೊಂಡು ತಿಂತೀನಿ ಅಂದಾಗ ಸೆಲ್ ಫೋನ್ ಕೊಟ್ಟರೆ ಅದು ಒಂದು ಕಡೆ ಕೂತ್ಕೊಂಡು ತಿಂತಾಯಿತ್ತು, ನಿನಗದು ಅನುಕೂಲ ಆಗಿತ್ತು, ನೀನು ಅವಾಗ ಸೆಲ್ ಫೋನ್ ಕೊಟ್ಟು ಮಗುಗೆ ತಿನ್ನಿಸ್ದೆ. ಅದನ್ನು ಅಭ್ಯಾಸ ಮಾಡಿಸಿರೋದು ನಾವೇ ತಾನೆ. ಇವಾಗ ದೊಡ್ಡದಾದ್ಮೇಲೆ ಫೋನ್ ಇಲ್ಲದೆ ಮಗು ತಿನ್ನೋದೇ ಇಲ್ಲ ಅಂತ ಹೇಳಿದ್ರೆ ಪಾರ್ಟ್ಲಿ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಸ್ವಲ್ಪ ಮಟ್ಟಿಗೆ ಆ ಜವಾಬ್ದಾರಿ ನಮ್ಮದೂ ಆಗುತ್ತೆ. ಹಾಗಾಗಿ ಪೋಷಕರಾಗಿ ಮೊದಲು ನಾವು ಆ ಜವಾಬ್ದಾರಿನ ತೊಗೋಬೇಕು. ಈಗ ನೀವು ಯಾವುದೇ ಹೋಟೆಲ್ಗೆ ಹೋಗಿ, ರೆಸ್ಟೋರೆಂಟ್ಗೆ ಹೋಗಿ, ಎಲ್ಲ ಮಕ್ಕಳ ಕೈಯಲ್ಲೂ ಒಂದೊಂದು ಫೋನ್ ಇರುತ್ತೆ. ದೊಡ್ಡವರೆಲ್ಲ ಮಾತಾಡ್ತಾ ಇರ್ತಾರೆ, ತಾಯಂದ್ರೆ ಮಕ್ಳಿಗೆ ತಿನ್ನಿಸ್ತಾ ಇರ್ತಾರೆ. ಆ ಮಗುಗೆ ನಾನು ಏನು ತಿಂತಾಯಿದ್ದೀನಿ, ಎಷ್ಟು ತಿಂತಾಯಿದ್ದೀನಿ, ಯಾವುದ್ರದ್ದು ಗಮನ ಇರಲ್ಲ. ಮೊದಲು ನಾವು ಅದನ್ನು ಪರಿಪಾಲಿಸಬೇಕು. ಇವಾಗ ನಾನು ಊಟ ಮಾಡೋವಾಗ ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಊಟ ಮಾಡಿ ನನ್ನ ಮಗುಗೆ ನೀನು ಫೋನ್ ನೋಡಬೇಡ ಅಂದರೆ ಅದು ಹೆಂಗಾಗುತ್ತೆ? ನಾವು ಯಾವ ಥರ ಉದಾಹರಣೆ ಕೊಡ್ತೀವಿ, ಅನುಕರಣೆ ಮಾಡಿ ಮಕ್ಕಳು ಅದೇ ರೀತಿ ಇರ್ತಾರೆ. ಹಾಗಾಗಿ ವಿ ಹ್ಯಾವ್ ಟು ಫಸ್ಟ್ ಸೆಟ್ ಗುಡ್ ಎಕ್ಸಾಂಪಲ್ಸ್. ಆಮೇಲೆ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ಇವಾಗ ನಾನು ನನ್ನ ಅಡೋಲೆಸೆಂಟ್ಸ್ಗೆ ಅದೇ ಹೇಳೋದು, ಒನ್ಸ್ ಪೋಸ್ಟೆಡ್ ಫಾರ್ ಎವರ್ ಪೋಸ್ಟೆಡ್. ಒಂದು ಫೋಟೋ ಇರ್ಬೋದು, ಒಂದು ಮೆಸೇಜ್ ಇರ್ಬೋದು, ಒಂದು ವಿಡಿಯೋ ಇರ್ಬೋದು, ಒಂದು ಸತಿ ಅದನ್ನು ನಾವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿದ್ಮೇಲೆ ಮುಗೀತು ಅದರ ಕತೆ. ನಾವು ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕಾಗದೇ ಇರೋ ಥರ ಹಾಕಿರಬಹುದು, ಅಥವಾ ಆಮೇಲೆ ಡಿಲೀಟ್ ಮಾಡಬಹುದು. ಆದರೂ ನಾವು ಅದನ್ನು ಡಿಲೀಟ್ ಮಾಡೋ ಅಷ್ಟು ಮುಂಚೆ ಬೇರೆಯವರು ಅದನ್ನು ಇನ್ನೊಂದು ಡಿವೈಸಿಗೆ ಕಳಿಸ್ಕೊಂಡಿರ್ಬೋದು, ಇಮೇಲ್ ಮಾಡ್ಕೊಂಡಿರ್ಬೋದು, ಸ್ಕ್ರೀನ್ಶಾಟ್ ತೊಗೊಂಡಿರ್ಬೋದು. ಸ್ಕ್ರೀನ್ಶಾಟ್ ತೊಗೊಳಕ್ಕಾಗಲ್ಲ ಅಂದರೆ ಆ ಮೊಬೈಲನ್ನು ಹಿಡಿದು ಇನ್ನೊಂದು ಮೊಬೈಲ್ ಅದ್ರ ಮುಂದೆ ಹಿಡಿದು ಒಂದು ಫೋಟೋ ತೆಗೆದಿರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ನಾವು ಜವಾಬ್ದಾರಿಯಿಂದ ರೆಸ್ಪಾನ್ಸಿಬಲ್ ಆಗಿ ಏನೇ ಪೋಸ್ಟ್ ಮಾಡೋಕ್ಕೆ ಮುಂಚೆ ಇದರ ಅಗತ್ಯ ಇದೆಯಾ, ಮುಂದೆ ಇದರಿಂದ ನನಗೇನಾದ್ರು ತೊಂದರೆ ಆಗ್ಬೋದಾ ಅನ್ನೋದನ್ನು ಯೋಚನೆ ಮಾಡಿ ಕಳಿಸಿ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಬೇಕಾದಷ್ಟು ಸೈಬರ್ ಬುಲ್ಲಿಯಿಂಗ್ ಆಗುತ್ತೆ. ಫೋಟೋಸ್ ತೊಗೊಳ್ಳೋದು, ಅದನ್ನು ಮಾರ್ಫ್ ಮಾಡೋದು, ಆಮೇಲೆ ಅವ್ರಿಗೆ ಕಿರುಕುಳ ಕೊಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇವೆಲ್ಲವೂ ಆಗುತ್ತೆ. ಸೊ ಈ ಥರ ಸೈಬರ್ ಬುಲ್ಲಿಯಿಂಗಿಂದ ಹೇಗೆ ತಮ್ಮನ್ನು ತಾವು ರಕ್ಷಿಸ್ಕೋಬೇಕು ಅನ್ನೋದನ್ನು ಮಕ್ಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಉಲ್ಟಾನೂ ಆಗುತ್ತೆ, ಸೈಬರ್ ಡಿಪ್ರೆಷನ್. ಇವಾಗ ಸಾಧಾರಣವಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ರೆ, ಫೇಸ್ಬುಕ್ಕಲ್ಲಿ ಏನಾದ್ರು ಪೋಸ್ಟ್ ಮಾಡಿದ್ರೆ ಮಕ್ಕಳಿಗೇನು ಇಷ್ಟ? ಜನ ಅದನ್ನು ನೋಡಬೇಕು, ಅವ್ರ ಫ್ರೆಂಡ್ಸ್ ಅದನ್ನು ನೋಡಬೇಕು, ಅದಕ್ಕೆ ಲೈಕ್ಸ್ ಕೊಡಬೇಕು, ಕಾಮೆಂಟ್ಸ್ ಕೊಡಬೇಕು. ಯಾವಾಗ ಅವರಿಗೆ ಅದು ಯಾವುದು ಸಿಗಲ್ವೋ ಅವ್ರಿಗೆ ಬೇಜಾರಾಗುತ್ತೆ. ಇವಾಗ ನಮ್ಮ ಫಿಸಿಕಲ್ ಲೈಫಲ್ಲಿ ನಮಗೆ ಯಾವ ರೀತಿ ಫ್ರೆಂಡ್ಸ್ ಇದ್ದಾರೆ, ಅದೇ ರೀತಿ ಸೋಷಿಯಲ್ ಮೀಡಿಯಾಲೂ ಅವ್ರಿಗೆ ಫ್ರೆಂಡ್ಸ್ ಬೇಕಾಗತ್ತೆ. ಅವರಿಗೆ ಅದೂ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಇನ್ನೊಂದು ಥರನೂ ಬರುತ್ತೆ. ಇವಾಗ ಕೆಲವು ಮಕ್ಕಳು ಏನು ಹೇಳ್ತಾರೆ, ಡಾಕ್ಟರ್ ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿ, ತುಂಬ ಕಟ್ಟುನಿಟ್ಟಿಂದ ಬೆಳೆಸಿದ್ದಾರೆ, ನನಗೆ ಯಾವುದಕ್ಕೂ ಉಸಿರಾಡೋಕ್ಕೂ ಭಯ, ಆ ಥರ ಬೆಳೆಸಿದ್ದಾರೆ. ಅದೇ ನಾನು ಸೋಷಿಯಲ್ ಮೀಡಿಯಲ್ಲಿ ನಾನು ಇಟ್ಕೊಂಡಿರೋ ಪ್ರೊಫೈಲ್ ಇದೆಯಲ್ಲ, ಅದನ್ನು ನೋಡಿದ್ರೆ ನಾನು ಫುಲ್ ಕೂಲ್, ನನ್ನನ್ನು ತುಂಬ ಬೇರೆಯಾದ ಒಂದು ನನ್ನ ವ್ಯಕ್ತಿತ್ವನ ನಾನು ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದೀನಿ. ನಂದು ಪರ್ಸ್ನಾಲಿಟಿನೇ ಅಲ್ಲಿ ಪೂರ್ತಿ ಬೇರೆ, ನನ್ನನ್ನು ನೋಡಿದ್ರೆ ನಾನು ಬೇರೆ ಥರನೇ ಇದ್ದೀನಿ ಅದರಲ್ಲಿ. ಸೊ ಇದರಿಂದ ನನಗೆ ಮನಸ್ಸಿನಲ್ಲಿ ತುಂಬ ದ್ವಂದ್ವ ಆಗುತ್ತೆ. ನನ್ನ ಮನೇಲಿರೋದೇ ಒಂಥರ, ಅದರಲ್ಲಿರೋದೇ ಒಂಥರ, ತುಂಬ ಕಷ್ಟ ಆಗ್ತಾಯಿದೆ ಡಾಕ್ಟರ್, ಇದರಿಂದ ನನಗೆ ಆಚೆನೇ ಬರೋಕ್ಕಾಗ್ತಿಲ್ಲ. ಈ ಥರ ಪ್ರಾಬ್ಲಮ್ಸು ಬರುತ್ತೆ. ಆಮೇಲೆ ಇವಾಗ ಯಾರಾದರೂ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಾಗ ಸೈಬರ್ ಆರ್ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸೇಫಾ ಅಲ್ವಾ, ನಿಜವಾಗ್ಲೂ ಈ ವ್ಯಕ್ತಿ ಅಥೆಂಟಿಕಾ ಅಥವಾ ಫೇಕ್ ಪ್ರೊಫೈಲಾ, ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾ ಬೇಡವಾ, ಇದೆಲ್ಲದನ್ನು ನಾವು ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗತ್ತೆ. ಸೊ ಇವಾಗ ನಾವು ಏಕಾದಶಿ ಉಪವಾಸ ಮಾಡ್ತೀವಲ್ಲ, ಅದೇ ರೀತಿ ಒಂದು ಡಿಸಿಪ್ಲಿನ್ ತಂದ್ಕೋಬೇಕು ಫೋನ್ ವಿಚಾರವಾಗಿ. ಸೊ ವಾರದಲ್ಲಿ 2 ಗಂಟೆ ಕಾಲ, ನೀ ಯಾವತ್ತೋ ಒಂದಿನ 2 ಗಂಟೆ ಕಾಲ ಸೆಟ್ ಮಾಡು, ನಾನು ಫೋನ್ ಆಫ್ ಮಾಡ್ತೀನಿ, ನಾನು ಟಿ ವಿನೂ ನೋಡಲ್ಲ, 2 ಗಂಟೆ ಕಾಲ ನಾನು ಕಂಪ್ಲೀಟಾಗಿ ಮೀಡಿಯಾಯಿಂದ ದೂರ ಇರ್ತೀನಿ. ಈ ಥರ ಡಿಸಿಪ್ಲಿನ್ ತಂದ್ಕೋಬೇಕಾಗತ್ತೆ. ಇಟ್ಸ್ ವೆರಿ ವೆರಿ ಡಿಸ್ಟ್ರ್ಯಾಕ್ಟಿಂಗ್. ಇವಾಗ ಏನೋ ಮಾಡ್ತಾ ಇರ್ತೀವಿ, ಓದ್ಕೋತಾ ಇರ್ತಾರೆ ಮಕ್ಕಳು, ಟಣ್ ಅಂತ ಒಂದು ಮೆಸೇಜ್ ಬರುತ್ತೆ ಫೋನ್ನಲ್ಲಿ. ಅದೊಂಥರ ತಕ್ಷಣ ಫೋನ್ ತೊಗೊಂಡು ಕೈಗೆ ತೊಗೊಂಡು, ಅದು ಮೋಸ್ಟ್ ವೇಸ್ಟ್, ಯೂಸ್ಲೆಸ್, ಬೇಕಾಗಿಲ್ದಿರೋ ಐಟಮೇ ಆಗಿರುತ್ತೆ. ಆದರೆ ಆ ಫೋನ್ ಕೈಗೆ ತೊಗೊಂಡು ಅದು ಏನು ಅಂತ ನೋಡೋವರೆಗೂ ಮನಸ್ಸು ಸಮಾಧಾನವಾಗಿರಲ್ಲ. ನಿಜ ಹೇಳಬೇಕು ಅಂದರೆ, ಇವಾಗ ಮಂಗನಿಂದ ಮಾನವ ನೀವು ಕೇಳಿರಬಹುದು. ಮನುಷ್ಯ
ಎವಲ್ಯೂಷನ್ ಆಗಿ ಬಂದಿರೋದೇ ಮಂಗಗಳಿಂದ. ಸೊ ಎಂದೋ ಒಂದು ಕಾಲದಲ್ಲಿ ನಾವು ಕಾಡಲ್ಲಿ ಮರಗಳಲ್ಲಿ ಇದ್ದಂತಹ ವ್ಯಕ್ತಿಗಳು, ಬ್ರೈನ್ ಅದೇ ರೀತಿ ಇವಾಲ್ವ್ ಆಗಿ ಬಂದಿದೆ. ಸೊ ಆ ಥರ ಇದ್ದಾಗ ಹೆಂಗೆ ಅಂದರೆ, ಏನಾದರೂ ಒಂದು ಸೌಂಡ್ ಆದಾಗ, ಏನಾದ್ರು ಒಂದು ಸದ್ದು ಬಂದಾಗ, ಏನಾದ್ರು ಒಂದು ಅಲ್ಲಾಡಿದಾಗ ಮನಸ್ಸು ತಕ್ಷಣ ಅಲರ್ಟ್ ಆಗುತ್ತೆ. ಯಾಕೆ? ಓ, ಯಾವುದೋ ಪ್ರಾಣಿ ಬರ್ತಾ ಇರಬಹುದು, ನನ್ನ ನೆಕ್ಸ್ಟ್ ಅಟ್ಯಾಕ್ ಮಾಡಿ ತಿನ್ಬೋದು. ಹಾಗಾಗಿ ನಂದು ಪ್ರತಿಯೊಂದು ಇಂದ್ರಿಯನೂ ಅಲರ್ಟಾಗಿ ರೆಡಿಯಾಗಿರುತ್ತೆ ಓಡ್ ಹೋಗೋಕ್ಕೆ ಇಲ್ಲ ಅಟ್ಯಾಕ್ ಮಾಡೋಕ್ಕೆ. ಈ ಏನೇನೆಲ್ಲ ಚೇಂಜಸ್ ಇರುತ್ತಲ್ಲ, ಅದೇ ಚೇಂಜಸ್ ಇವಾಗ ಸೆಲ್ಫೋನಿಂದು ಒಂದು ಬೀಪಿಂದ ಬರ್ತಾ ಇದೆ ಬ್ರೈನಲ್ಲಿ. ಆ ಕಾರ್ಟಿಸಾಲ್ ಲೆವೆಲ್ಸು, ಆ ಚೇಂಜಸ್ ಏನೇನಾಗುತ್ತೆ ಆ ಥರ ಲೆವೆಲ್ ಆಫ್ ಅಲರ್ಟ್ನೆಸ್ಗೆ ಒಂದೊಂದು ವೀಕ್ಗೆ ಹೋಗುತ್ತೆ ಮೆದುಳು. ಅದು ತುಂಬ ಚೂರು ಒಳ್ಳೆಯದಲ್ಲ ಅದು. ಹಾಗಾಗಿ ಸಾಧಾರಣವಾಗಿ ನಾನು ನನ್ನ ಅಡೋಲೆಸೆಂಟ್ಸ್ಗೆ ಹೇಳೋದೇನು ಅಂದರೆ, ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು ಫೋನ್ನಲ್ಲಿ. ಎಲ್ಲ ಸೈಲೆಂಟ್ ಮಾಡಿಬಿಡಿ. ಫೇಸ್ಬುಕ್ಕು, ವಾಟ್ಸಪ್ಪು, ಯಾವುದೇ ನೋಟಿಫಿಕೇಷನ್, ಇಮೇಲ್ ಇದ್ದರೂ ಸೌಂಡ್ ಮಾಡಬಾರ್ದು. ಮೊಬೈಲು ರಿಂಗ್ ಆದರೆ ಮಾತ್ರ ಸೌಂಡ್ ಬರಬೇಕು. ಆ ಥರ ಸೆಟ್ಟಿಂಗ್ಸ್ ಇಟ್ಕೊಳ್ಳಿ. ಆಮೇಲೆ ಸೆಲ್ ಫೋನನ್ನು ಒಂದು ಲ್ಯಾಂಡ್ಲೈನ್ ಥರ ಬಳಸಿ. ಪಕ್ಕದ ರೂಮಲ್ಲಿಡಿ ಫೋನು. ಆವಾಗ ಅದು ರಿಂಗ್ ಆದರೆ ನೀವು ಎದ್ದು ಹೋಗೋದನ್ನು ಎತ್ತೀರ. ಇಲ್ಲದೇ ಇದ್ದರೆ ಅದು ಸೌಂಡ್ ಮಾಡಲ್ಲ. ಪಕ್ಕದಲ್ಲೇ ಫೋನ್ ಇದ್ದಾಗ ಏನಾಗುತ್ತೆ, ಒಂದು ಚೂರು ಏನಾದ್ರು ಬಂದ ತಕ್ಷಣ ಅದನ್ನು ಕೈಗೆ ತೊಗೊಂಡು ನೋಡೋ ಥರ ಆಗುತ್ತೆ. ಸ್ವಲ್ಪ ದೂರ ಇದ್ದಾಗ ಫೋನು ತಕ್ಷಣಕ್ಕೆ ಅದನ್ನು ಎದ್ದು ಹೋಗಿ ನೋಡೋ ಒಂದು ಅರ್ಜ್ ಬರೋದಿಲ್ಲ. ಇನ್ನೊಂದೇನು ನಾವು ಹೇಳೋದು ಅಂದರೆ, ರಾತ್ರಿ ಮಲಗೋಕ್ಕೆ 1 ಗಂಟೆ ಮುಂಚೆ, ಬೆಳಗ್ಗೆ ಎದ್ದ ಮೇಲೆ ಅರ್ಧ ಗಂಟೆ ಫೋನನ್ನು ನೋಡಬೇಡಿ. ದುರದೃಷ್ಟವಶಾತ್ ನಮ್ಮ ಜೀವನ ಹೆಂಗಿದೆ ಅಂದರೆ, ರಾತ್ರಿ ಮಲಗೋವಾಗ ಲಾಸ್ಟ್ ಥಿಂಗು ನಾವು ಫೋನೇ ನೋಡೋದು. ಬೆಳಗ್ಗೆ ಎದ್ಮೇಲೆ ಫಸ್ಟ್ ಥಿಂಗ್ ನಾವು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ಕೊತೀವೋ ಬಿಡ್ತೀವೋ, ಫೋನನ್ನಂತೂ ಮೊದಲು ಕೈಗೆ ತೊಗೊಂಡು ನೋಡ್ತೀವಿ. ರಾತ್ರಿ ಏನು ಮಿಸ್ ಆಗೋಗ್ಬಿಟ್ಟಿದ್ರೆ, ಯಾರಾದರೂ ಏನಾರು ಕಳಿಸ್ಬಿಟ್ಟಿದ್ರೆ, ಏನೋ ಪ್ರಪಂಚ ಬದಲಾಗಿ ಹೋಗ್ಬಿಟ್ಟಿದ್ರೆ ಏನೋ ಥರ. ಇದು ಒಳ್ಳೆಯದಲ್ಲ. ಸೊ ಎಲ್ಲದಕ್ಕೂ ಒಂದು ಡಿಸಿಪ್ಲಿನ್, ಜೀವನದಲ್ಲಿ ಒಂದು ಶಿಸ್ತು ಅನ್ನೋದಿದ್ದರೆ ಇದೆಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗೋಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಈ ಸ್ಕ್ರೀನ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಮಕ್ಕಳಿಗೆ ಬಹಳ ಮುಖ್ಯವಾದದ್ದು. ಸೊ ಒಟ್ಟಾರೆ ಈ ಅಡೋಲೆಸೆನ್ಸ್ ಅನ್ನೋದು ಬಹಳ ಮುಖ್ಯವಾದ ಒಂದು ಸಮಯ. ಈ ಟೈಮಲ್ಲಿ ನಾವು ಮಕ್ಕಳಿಗೆ ಸರಿಯಾದಂಥ ಗ್ರೂಮಿಂಗ್, ಸರಿಯಾದಂಥ ಪಾಠಗಳು, ಸರಿಯಾದಂತಹ ಲೈಫ್ ಸ್ಕಿಲ್ಸ್ ಹೇಳಿಕೊಟ್ರೆ ಅವರಿಗೆ ಮುಂದೆ ಜೀವನನ ಧೈರ್ಯವಾಗಿ, ಸಂತೋಷವಾಗಿ, ಯಶಸ್ವಿಯಾಗಿ ಎದುರಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗತ್ತೆ. ಅದ್ರ ಜೊತೆಗೆ ವಿ ವಿಲ್ ಹ್ಯಾವ್ ಎ ಸೊಸೈಟಿ ಆಫ್ ವೆರಿ ಗುಡ್ ಆ್ಯಂಡ್ ರೆಸ್ಪಾನ್ಸಿಬಲ್ ಅಡಲ್ಟ್ಸ್. ನಮ್ಮ ಸಮಾಜದಲ್ಲಿ ಒಳ್ಳೆಯಾದಂತಹ ನಾಗರಿಕರು, ಯುವಕರು ಬರ್ತಾರೆ. ಇವಾಗ ನಮ್ಮ ಪುರಾಣದಲ್ಲೇ ಆಗಲಿ ಎಷ್ಟು ಒಳ್ಳೊಳ್ಳೆ ಕಥೆಗಳಿದೆ ಗೊತ್ತಾ. ನಾವು ಪುಟ್ಟ ವಯಸ್ಸಿಂದ ಕೇಳ್ಕೊಂಡು ಬಂದಿರ್ತೀವಿ, ನಮಗೆಲ್ರಿಗೂ ಗೊತ್ತಿರೋವಂಥ ಕಥೆಗಳೇ ಇದು. ಬಟ್ ಆ ಪುಟ್ಟ ಕಥೆಗಳಲ್ಲಿ ಎಷ್ಟು ಒಳ್ಳೊಳ್ಳೆ ಮೆಸೇಜ್ ಇದೆ, ಎಷ್ಟು ಒಳ್ಳೊಳ್ಳೆ ಪಾಠಗಳಿದೆ. ಒಂದು ಸಿಂಪಲ್ ಕಥೆ, ದ ಥರ್ಸ್ಟಿ ಕ್ರೋ, ಬಾಯಾರಿದ ಕಾಗೆ ಕಥೆ, ನೀವೆಲ್ಲರೂ ಕೇಳಿರ್ತೀರ. ಏನು ಈ ಕಥೆ? ಒಂದು ಕಾಗೆ ಇತ್ತು, ಅದಕ್ಕೆ ತುಂಬ ಬಾಯಾರಿಕೆ ಆಗಿತ್ತು. ಎಲ್ಲ ಕಡೆ ಅದು ನೀರಿಗೆ ಹುಡುಕ್ತಾ ಇತ್ತು, ಸಿಗ್ತಾ ಇರಲಿಲ್ಲ. ಕೊನೆಗೆ ಅದಕ್ಕೊಂದು ಹೂಜಿ ಕಾಣಿಸ್ತು. ಹೂಜಿನಲ್ಲಿ ನೀರಿತ್ತು, ಆದರೆ ನೀರು ತುಂಬ ಕಡಿಮೆ ಇತ್ತು, ಅದರಲ್ಲಿ ಎಟಕ್ತಾ ಇರಲಿಲ್ಲ ಅದ್ರ ಕೊಕ್ಕಗೆ. ಆವಾಗ ಕಾಗೆ ಏನು ಮಾಡುತ್ತೆ, ಸುತ್ತ ಹಾರಾಡಿ ಪುಟ್ಟ ಕಲ್ಲುಗಳನ್ನು ಹುಡುಕೊಂಡು ಬಂದು ಆ ಹೂಜಿ ಒಳಕ್ಕೆ ಹಾಕಿ ನೀರು ಮೇಲೆ ಏರಿದ ಮೇಲೆ ಆ ನೀರನ್ನು ಕುಡಿದು ಖುಷಿಯಾಗಿ ಹಾರಿಹೋಯ್ತು. ಇಷ್ಟೇ ಕಥೆ. ಆದರೆ ಇದರಲ್ಲಿ ಎಷ್ಟು ಒಳ್ಳೊಳ್ಳೆ ಪಾಠಗಳಿದೆ ಗೊತ್ತಾ ನಮ್ಮ ಅಡೋಲೆಸೆಂಟ್ಸ್ಗೆ ನಾವು ಹೇಳ್ಕೊಡೋವಂಥದ್ದು. ಮೊದಲನೇದಾಗಿ ನಾವು ಹೇಳೋದು ಸೆಲ್ಫ್ ಅವೇರ್ನೆಸ್. ಕಾಗೆಗೆ ತನಗೇನಾಗ್ತಿದೆ ಅನ್ನೋದು ಗೊತ್ತಿತ್ತು. ಏನಾಗ್ತಿತ್ತು? ಬಾಯಾರಿಕೆ ಆಗ್ತಿತ್ತು. ಬಾಯಾರಿಕೆ ಆಗಿ ಈಗ ನನಗೆ ತಕ್ಷಣಕ್ಕೆ ನೀರು ತುಂಬ ಹೊತ್ತು ಸಿಗದೇ ಇದ್ದರೆ ನನ್ನ ಪ್ರಾಣಕ್ಕೆ ತೊಂದರೆ ಆಗ್ಬೋದು ಅನ್ನೋದು ಗೊತ್ತಿತ್ತು. ಆದರೆ ಅದು ಗಾಬರಿ ಪಡಲಿಲ್ಲ. ಏನು ಮಾಡ್ತು? ಎತ್ತರದಲ್ಲಿ ಹಾರಿ ಸುತ್ತ ಹುಡುಕ್ತು, ಎಲ್ಲಾದರೂ ನೀರು ಕಾಣಿಸ್ತಾ ಅಂತ. ಕಾಣಿಸ್ತು ನೀರು, ಆದರೆ ತಳ ಮುಚ್ಚುವಷ್ಟೇ ನೀರಿತ್ತು, ಸಿಗೋ ಥರ ಇರಲಿಲ್ಲ. ಆವಾಗ ಏನು ಮಾಡ್ತು? ಓ, ನೀರು ಸಿಕ್ಕಿದೆ, ಸಿಗ್ತಾ ಇಲ್ಲ, ಆದರೆ ಎಟಕ್ತಾ ಇಲ್ಲ ನನಗೆ, ಏನು ಮಾಡೋದು? ನಾವು ಕಲ್ಲುಗಳು ಹಾಕೋಣ ಇದ್ರ ಒಳಗಡೆ ಅಂತ ಯೋಚನೆ ಮಾಡ್ತು. ಸೊ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇವಾಗ ಒಂದು ಅಡೋಲೆಸೆಂಟ್ಸ್ ನಮ್ಮ ಹತ್ರ ಕೌನ್ಸಿಲಿಂಗ್ ಸೆಷನ್ಗೆ ಬಂದಾಗಲೂ ನಾವಾಗೇ ಅವರಿಗೆ ರೆಡಿಮೇಡ್ ಉತ್ತರಗಳನ್ನು ಕೊಡಲ್ಲ. ಅವ್ರ ತೊಂದರೆಗೆ ನಾವು ರೆಡಿಯಾಗಿ ಉತ್ತರ ಹೇಳಿಕೊಟ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಅದನ್ನು ಪಾಲಿಸಲ್ಲ. ಅದರ ಬದಲು ನಾವೇನು ಮಾಡ್ತೀವಿ, ಅವ್ರ ಜೊತೆ ಕೂತ್ಕೊಂಡು, ನೋಡಿ ಇವಾಗ ಈ ಥರ ತೊಂದರೆ ಇದೆ, ನಾವು ಟ್ರಬಲ್ ಶೂಟಿಂಗ್ ಮಾಡೋಣ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋಣ, ನೀವೇ ಹೇಳಿ ಇದಕ್ಕೆ ಏನು ಪರಿಹಾರ ಒಳ್ಳೆಯದು ಅನಿಸುತ್ತೆ, ಯಾವ ರೀತಿ ಇದನ್ನು ಎದುರಿಸ್ಬೋದು, ಬರ್ಕೊಂಡು ಮಾಡೋಣ ಬನ್ನಿ ಅಂತ ಹೇಳಿಬಿಟ್ಟು ಒಂದಾದ್ಮೇಲೆ ಒಂದು ಅವರಿಂದಾನೇ ಆ ಉತ್ತರ ತರಿಸ್ತೀವಿ. ಯಾವಾಗ ಅವ್ರ ಕಡೆಯಿಂದನೇ ಆ ಉತ್ತರ ಬರುತ್ತೆ
ಆವಾಗ ಅವ್ರಿಗೆ ಓಹೋ ಹೌದು ಇದು ಸರಿ, ನಾನು ಈ ರೀತಿ ಮಾಡಬಹುದು, ಈ ರೀತಿ ನಾನು ಇದನ್ನು ಮುಂದುವರಿಸಬಹುದು ಅನ್ನೋದು ಗೊತ್ತಾಗತ್ತೆ. ಸೊ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದೆರಡು ಅಡೋಲಸೆನ್ಸಲ್ಲಿ ಬಹಳ ಮುಖ್ಯವಾದ ಲೈಫ್ ಸ್ಕಿಲ್ಸ್, ಜೀವನ ಕೌಶಲ್ಯಗಳು. ಇವಾಗ ಅಡೋಲಸೆನ್ಸಲ್ಲಿ 2-3 ಥರ ಬದಲಾವಣೆಗಳಾಗ್ತಾ ಇರುತ್ತೆ. ಒಂದು ಬಿಡ್ ಫಾರ್ ಆಟೋನಾಮಿ ಅಂತ ಕರಿತೀವಿ. ಅಂದರೆ ಅಲ್ಲಿವರೆಗೂ ಮಕ್ಕಳು ಸುಮಾರಾಗಿ ತಮ್ಮ ತಂದೆ ತಾಯಿಯ ಒಂದು ನೆರಳಲ್ಲಿರ್ತಾರೆ. ನಾನು ಇಂಥವ್ರ ಮಗ ಅಥವಾ ಇಂಥವ್ರ ಮಗಳು ಅಷ್ಟೇ ಇರುತ್ತೆ ಅವರದ್ದು ಒಂದು ಐಡೆಂಟಿಟಿ. ಈ ಸಮಯದಲ್ಲಿ ಅವ್ರಿಗೆ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಂದು ಅಂದರೆ ಏನು, ನನ್ನ ವ್ಯಕ್ತಿತ್ವ ಏನು, ಇದನ್ನೆಲ್ಲ ಅವರು ಡೆವಲಪ್ ಮಾಡ್ಕೊಳ್ಳೋ ಅಂಥ ಒಂದು ಸಮಯ. ಎರಡನೇದಾಗಿ ಅವ್ರಿಗೆ ತಮ್ಮ ಫ್ಯಾಮಿಲಿ ಸಂಬಂಧಿಕರಿಗಿಂತ ಫ್ರೆಂಡ್ಸ್ ಹೇಳೋದು ಸರಿ ಅನಿಸುತ್ತೆ. ಸ್ನೇಹಿತರು ತುಂಬ ಮುಖ್ಯ ಆಗ್ತಾರೆ. ಆ ಪಿಯರ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಅದು ಮುಖ್ಯ ಆಗುತ್ತೆ. ಅವ್ರ ಓನ್ ಸಂಸಾರಕ್ಕಿಂತ ಅವರಿಗೆ ಸ್ನೇಹಿತರು ಬಹಳ ಮುಖ್ಯ ಆಗುತ್ತೆ. ಮೂರನೇದು ಒಂದು ಪ್ರತಿಫಲ ಬಯಸುವ ಒಂದು ಬುದ್ಧಿ, ಅಂದರೆ ರಿವಾರ್ಡ್ ಸೀಕಿಂಗ್ ಬಿಹೇವಿಯರ್. ಯಾವುದ್ರಲ್ಲಿ ಅವರಿಗೆ ಬೇಗ ಥ್ರಿಲ್ ಸಿಗುತ್ತೆ, ಒಂದು ರಿವಾರ್ಡ್ ಸಿಗುತ್ತೆ, ಅದನ್ನು ಬೇಗ ಮಾಡ್ತಾರೆ ಅವರು. ಮುಂದೆ ಏನು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಅಷ್ಟೆಲ್ಲ ಅವರಿಗೆ ಯೋಚನೆ ಮಾಡೋ ಒಂದು ಶಕ್ತಿ ಸಾಮರ್ಥ್ಯ ಇರೋದಿಲ್ಲ. ಇದಕ್ಕೆ ಒಂದು ಕಾರಣ ಇದೆ. ಸೊ ನಮ್ಮ ಮೆದುಳಿನ ಒಂದು ಅತಿ ಮುಂದಿನ ಭಾಗ ಇರುತ್ತೆ, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ ಇದಕ್ಕೆ. ಈ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅನ್ನೋದು ಪೂರ್ತಿ ಬೆಳೆದಿರಲ್ಲ, ಮೆಚೂರ್ ಆಗಿರಲ್ಲ. ಅದರಿಂದಾನೇ ಈ ಮಕ್ಕಳು ಆ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಇರ್ಬೋದು, ಹೇಳಿದ ಮಾತು ಕೇಳದೆ ಇರೋದಿರಬಹುದು, ದಟ್ ರೆಬೆಲಿಯಸ್ ಆ್ಯಟಿಟ್ಯೂಡ್ ಇರ್ಬೋದು, ವೀಲಿ ಮಾಡೋದು ತಪ್ಪು ಅಂತ ಗೊತ್ತು, ಆದರೂ ರೋಡಲ್ಲಿ ಹೋಗಿ 2 ವೀಲರಲ್ಲಿ ವೀಲಿ ಮಾಡ್ತಾರೆ. ಇದೆಲ್ಲ ರೀಸನ್ ಆ ಮೆಚೂರಿಟಿ ಆಫ್ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇನ್ನೂ ಬಂದಿರಲ್ಲ. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಪೂರ್ತಿ ಮೆಚೂರ್ ಆಗೋಕ್ಕೆ ಸುಮಾರಾಗಿ 20 ವರ್ಷ ಆಗುತ್ತೆ. ಹಾಗಾಗಿಯೇ ನಾವು ಈ ಅಡೋಲೆಸೆಂಟ್ಸನ್ನು ತುಂಬ ಜೋಪಾನವಾಗಿ ಹೂವುಗಳ ಥರ ನೋಡ್ಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.